ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಕಿಡ್ಸ್ ಸ್ಪೆಷಲ್ ಅಥವಾ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಪೀನಟ್ ಬಟರ್ ಮತ್ತು ಚಾಕ್ಲೇಟ್ ಪೀನಟ್ ಬಟರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಬೇಗ ಹೇಗೆ ಮಾಡ್ಬೋದು ಅಂತ ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ 2 ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಪೀನಟ್ ಬಟರ್ ಅಂದರೆ ಪೀನಟ್ ಇರಲೇಬೇಕಲ್ವಾ, ಸೊ ಪೀನಟ್ ತೊಗೊಂಡಿದ್ದೆ. ನಾನಿಲ್ಲಿ ಪೀನಟ್ ಬಟರ್ನ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಅದು ಸಿಪ್ಪೆ ರಿಮೂವ್ ಆಗುವಷ್ಟು ಹುರ್ಕೊಳ್ಬೇಕು. ಆಯಿಲ್ ಏನೂ ಹಾಕಬಾರ್ದು, ಬರೀ ಡ್ರೈ ರೋಸ್ಟ್ ಮಾಡಿ. ಸೊ ಇಲ್ಲಿ ಆಲ್ಮೋಸ್ಟ್ ಆಗಿದೆ. ಸೊ ನೀವು ಚೆಕ್ ಮಾಡಿದ್ರೆ ಅದು ಈಸಿಯಾಗಿ ಬಿಟ್ಕೊಳ್ಬೇಕು. ನಾನು ಇವಾಗ ಚೆಕ್ ಮಾಡ್ತಿದ್ದೀನಿ ನೋಡಿ. ಸೊ ಈ ಥರ ಈಸಿಯಾಗಿ ರಿಮೂವ್ ಆಗಿದೆ. ಸೊ ಇವಾಗ ಆಗಿದೆ ಅಂತ. ಸೊ ಇದನ್ನು ನೀವು ಒಂದು ಟ್ರಾನ್ಸ್ಫರ್ ಮಾಡಿಕೊಂಡು ಈ ಥರ ಫುಲ್ಲು ಎಲ್ಲ ಬಿಡಿಸ್ಕೊಳ್ಬೇಕು, ಎಲ್ಲ ಕಾಳುಗಳನ್ನು. ಅದು ನೀವು ಹೇಗೆ ಪ್ರಾಸೆಸಲ್ಲಿ ಬಿಡಿಸ್ಕೊಳ್ತೀರ ಅದು ನಿಮಗೆ ಬಿಟ್ಟಿದ್ದು. ಒಬ್ಬೊಬ್ಬರದ್ದು ಒಂದೊಂದು ಥರ ಮೆಥಡ್ ಇರುತ್ತಲ್ವ, ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಈ ಥರ ಸಿಪ್ಪೆ ಬಿಡಿಸ್ಕೊಳ್ಬೇಕು. ಇದನ್ನು ನೀವು ಇನ್ನು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಅಂಗಡಿನಲ್ಲಿ ಸಿಗುತ್ತಲ್ಲ ಬ್ರೌನಿಶ್ಶು, ಆ ಥರ ಬರುತ್ತೆ. ನಾನು ಮತ್ತೆ ರೋಸ್ಟ್ ಏನು ಮಾಡಿಲ್ಲ, ಸೊ ನಾನು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ತಾ ಇದ್ದೀನಿ, ಸಿಪ್ಪೆ ಬಿಡಿಸ್ಕೊಂಡಿರೋದನ್ನ ಮಿಕ್ಸಿ ಒಳಗಡೆ. ಇದಕ್ಕೆ ನೀರು ಏನೂ ಆಗದೆ ಈ ಥರ ಮಾಡ್ಕೊಳ್ಬೇಕು. ಅದರೊಳಗಡೆ ನೀರಿನ ಅಂಶ ಇರುತ್ತೆ. ಸೊ ಆವಾಗಲೇ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದಾಗ ಇಷ್ಟೇ ಆದರೂ ಸ್ವಲ್ಪ ಸಾಕಾಗತ್ತೆ. ಈ ಟೈಮಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಬೇಕು. ಅಂದರೆ ರುಚಿಯನ್ನು ಫುಲ್ಲು ಜಾಸ್ತಿ ಅಲ್ಲ, ಒಂದು ಚಿಕ್ಕದು ಪಿಂಚ್ ಅಥವಾ ಒಂದು ಸ್ವಲ್ಪ ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡು ಆಮೇಲೆ ನೀವು ಹಾಕ್ಕೊಳ್ಳಿ. ಬಟ್ ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋದಕ್ಕೆ. ನಾವಿಲ್ಲಿ 2 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀವಲ್ಲ, ಸೊ ಇಲ್ಲಿ ನಾನು 1 ಕಪ್ ಜೇನುತುಪ್ಪ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಸ್ಪೂನಲ್ಲಿ ಹಾಕಿದೆ ನಿಮಗೆ ತೋರಿಸೋದಕ್ಕೆ, ಬಟ್ ನಾನು 1 ಕಪ್ ಫುಲ್ಲು ತೊಗೊಂಡಿದ್ದೀನಿ. ಸೊ ಹಾಕಿ ಈ ಥರ ರುಬ್ಕೊಳ್ಬೇಕು. ಸೊ ಈ ಥರ ಆದರೆ ಸಾಕು. ನಾನು ಇದರಲ್ಲಿ ಸ್ವಲ್ಪ ತಗೊಳ್ತಾ ಇದ್ದೀನಿ, ಯಾಕಂದರೆ ನಾನು ಚಾಕ್ಲೇಟದ್ದು ಸಹ ಮಾಡಬೇಕಲ್ವಾ, ಚಾಕ್ಲೇಟ್ ಫ್ಲೇವರ್. ಸೊ ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಅದಕ್ಕೆ 1-2 ಸ್ಪೂನು ಚಾಕ್ಲೇಟ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಕೊಕೋ ಪೌಡರ್. ನಿಮಗೆ ಕೊಕೋ ಪೌಡರ್ ಇಲ್ಲ ಅಂದ್ರೂ ಜಸ್ಟ್ 10 ರೂಪೀಸ್ ಡೈರಿ ಮಿಲ್ಕ್ ಸಹ ತೊಗೊಂಡು ಮೆಲ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಚಾಕ್ಲೇಟು. ಇಂಥದ್ದು ಯೋಚನೆ ಇಲ್ಲ. ಕೊಕೋ ಪೌಡರ್ ಇಲ್ಲ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಇದನ್ನು ರುಬ್ಕೊಂಡೆ. ಸೊ ಈ ಥರ ಆಗಿದೆ. ನೀವು ಫುಲ್ಲು ಪ್ಲೇನಾಗೂ ರುಬ್ಕೊಬೋದು, ಅಥವಾ ಈ ಥರ ಸ್ವಲ್ಪ ಕಡಲೆಕಾಯಿ ಬೀಜ ಥರನೂ ಸಿಕ್ಕೋಂಗೆ ರುಬ್ಕೊಳ್ಬೋದು. ಸೊ ಇದು ಬೇಸಿಕ್ ಪ್ಲೇನ್ ಪೀನಟ್ ಬಟರ್. ಇದು ಚಾಕ್ಲೇಟ್ ಪೀನಟ್ ಬಟರ್. ಸೊ ನೋಡೋದೆಲ್ಲ ಹೇಗೆ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ. ಸೊ ಪೀನಟ್ ಕಡಲೆಕಾಯಿ ಬೀಜನೂ ಸಹ ಒಳ್ಳೆಯದು, ಅದು ಬದವರ ಬಾದಾಮಿ ಅಂತಾರೆ. ಸೊ ಮಕ್ಳಿಗೂ ಇಷ್ಟ ಆಗುತ್ತೆ. ಆಚೆ ತೊಗೊಂಡ್ಬಂದು ತಿನ್ನೋ ಬದಲು ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಚಪಾತಿ, ಮಕ್ಕಳಿಗೆ ಚಪಾತಿಗೆ ಅಥವಾ ಬ್ರೆಡ್ಡಿಗೆ ಅಥವಾ ಈ ಡಯಟ್ ಮಾಡೋರಿಗೂ ಸಹ ಇದು ಯೂಸ್ಫುಲ್ ಆಗುತ್ತೆ. ಸೊ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.